Dr. Manmohan Singh Bangalore City University has launched Mentorship Academy for Recruitment in Governance and Administration, in short called as MARGA. This was launched on 8th Jan 2026 at the Gnanajyoti Auditorium of Dr. M.S. Bangalore City University. At the outset of the program, Professor Ramesh B., Vice Chancellor of Dr. M.S. BCU, invited cordially Professor Purushottama Bilimane, Head of Kannada Abhivrudhi Pradhikara, Government of Karnataka, Shri K.A. Dayanand, IAS Officer and Commissioner for Karnataka Griha Mandali, and Dr. C.S. Kedar, Senior Retired IAS Officer. Also, Sir invited Professor A. Narayan Prasad, who retired from Department of Collegiate and Technical Education and worked as State Nodal Officer for implementation of placement cells and CSR in 400 government first grade colleges of Karnataka. Along with these dignitaries, also present were Professor Medha H., Director of Nagarika Seva Pariksha Tarabeti Kendra, Shri Naveen Joseph A., KS Officer and Registrar Administration, Professor Ramesh B. Kudanatti, Registrar for Evaluation, Srimati Vijay Lakshmi MV, Finance Officer. Also present were syndicate members, members of Vidya Vishayaka Parishad, deans, faculties and non-teaching staffs as well as students. It was an 2.5 hour program. After the speeches of Professor Purushottama Bilimane, Shri K.A. Dayanand, IAS Officer, and Dr. C.S. Kedar Sir, Retired Senior IAS Officer, Professor A. Narayan Prasad addressed the gathering for just 5 minutes. Come listen to this. ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರೊಫೆಸರ್ ನಾರಾಯಣ್ ಪ್ರಸಾದ್, ನಿವೃತ್ತ ರಾಜ್ಯ ನೋಡಲ್ ಅಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, ಸಭಾಸದರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರ್ಕೊಳ್ತೀನಿ. Promise I'll take only 5 to 10 minutes. ಬರಲಿ ಚಪ್ಪಾಳೆ. ಕಾರಣ ಇಷ್ಟೇ, ಇವತ್ತೊಂದು ದಿನ ನೀವು ಡಿಗ್ರಿ ಮುಗಿಸಿದಾಗ ಈ ದೇಶದಲ್ಲಿ 1,25,00,000 ಜನ ನಿಮ್ಮ ಜೊತೆ ಡಿಗ್ರಿ ಮುಗಿಸಿದ್ರು. ನೀವು ಫಸ್ಟ್ ಇಯರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಬಂದಾಗ ಮತ್ತೆ 1,25,00,000 ಜನ ಡಿಗ್ರಿ ಮುಗಿಸ್ತಿದ್ದಾರೆ. ನೀವು ಸೆಕೆಂಡ್ ಇಯರ್ ಮಾಸ್ಟರ್ ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ಮತ್ತೆ 1,25,00,000 ಜನ ಈ ದೇಶದಲ್ಲಿ ಡಿಗ್ರಿ ಮುಗಿಸ್ತಾ ಇದ್ದಾರೆ. ಅಂದ್ರೆ ನೀವು ಮಾಸ್ಟರ್ ಡಿಗ್ರಿ ಮಾಡಿ ಹೊರಗೆ ಬರೋ ಅಷ್ಟರಲ್ಲಿ 3,75,00,000 ಜನ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಡಿಗ್ರಿ ಮುಗಿಸಿ ಹೊರಗೆ ಬಂದವರು. ಅಷ್ಟು ಜನಕ್ಕೆ ಜಾಬ್ಸ್ ಬೇಕು ಅಂತ ಇರ್ತಾರೆ. ವೇರ್ ಆರ್ ಯು ಅನ್ನೋದಕ್ಕೋಸ್ಕರವೇ ಇವತ್ತೊಂದು ದಿನ ನಿಮ್ಮ ವೈಸ್ ಚಾನ್ಸಲರ್, ಅವರ ಜೊತೆ ಆದಂತಹ ನಿಮ್ಮ ರಿಜಿಸ್ಟ್ರಾರ್ ಆದ ಜೋಸಫ್ ಸರ್ ಆಗ್ಬೋದು, ಮೇಧಾ ಮೇಡಮ್ ಆಗ್ಬೋದು, ಫಿನಾನ್ಸ್ ಆಫೀಸರ್ ಆಗ್ಬೋದು, ಎಲ್ಲ ಅಧ್ಯಾಪಕ ವೃಂದದವರು, ಇವರ ಜೊತೆಗೆ ಇವತ್ತು ನಿಮ್ಮ ಜೊತೆ ಬಂದಿರುವಂತಹ ಬಿಳಿಮಲೆ ಸರ್, ದಯಾನಂದ್ ಸರ್, ಕೇದಾರ್ ಸರ್, ಅವರ ಇಂಡಿಯಾ ಫಾರ್ IAS ಸಂಸ್ಥೆಯವರು ಎಲ್ಲರೂ ಒಟ್ಟಿಗೆ ಸೇರಿ ನಿಮಗೆ ಆ 3 ಕೋಟಿ ಜನರಲ್ಲಿ ಅವರು ಉದ್ಯೋಗಕ್ಕೆ ರೆಡಿ ಆಗ್ತಿರ್ತಾರೆ. ಅವರ ಮಧ್ಯದಲ್ಲಿ ನೀವು ತಪ್ಪಿಸ್ಕೋಬಾರ್ದು. ನೀವು ಹೋಗ್ಬಾರ್ದು. ಹೋಗೋದಾದ್ರೆ 75,000, 1,00,000 ಮೊದಲನೇ ಸಂಬಳದಲ್ಲಿರುವಂತಹ ಉದ್ಯೋಗಕ್ಕೆ ನೀವು ಕಲ್ವಡಿರಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ತಯಾರಿ ನಡೆಸುವಂತಹ ಇವತ್ತಿನ ದಿನದ ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ದೀಪ ಬೆಳಗಿಸಿ ಅವರು ಶುರು ಮಾಡಿದ್ದಾರೆ. ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನೀವು ಗೌರ್ಮೆಂಟ್ ಜಾಬ್ಸ್ಗಳು ಪ್ರತಿ ವರ್ಷ ಗೌರ್ಮೆಂಟ್ ಜಾಬ್ಸ್ಗಳು 10,000, 20,000, 30,000 ಉದ್ಯೋಗಗಳು ಬರ್ತಾ ಇದ್ದಾವೆ. ಫಸ್ಟ್ ಸ್ಯಾಲರಿ ಇನ್ ಗೌರ್ಮೆಂಟ್ ಜಾಬ್ಸ್ 35,000 ಪರ್ ಮಂತ್ ಇಂದ 50,000 ಪರ್ ಮಂತ್ ಇಂದ 70,000, 80,000, 90,000, 1 lakh ಪರ್ ಮಂತ್, 1.25 ಲಕ್ಷ, 1.5 ಲಕ್ಷ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ. ನಮ್ಮ ಕನ್ನಡಿಗರು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಈ ತರಬೇತಿ ಶುರುವಾಗ್ತಾ ಇದೆ. ಇನ್ನು 2-3 ವರ್ಷದಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ should be the platform. ಇಂತಹ ನಿಮ್ಮ ಮಾರ್ಗದರ್ಶಕರಿರುವಂಥವರು ನಿಮಗೆ ಬರೀ ಎಜುಕೇಶನ್ ಅಷ್ಟೇ ಅಲ್ಲ, ಅವರು ಅವತ್ತಿಂದನೇ ಹೇಳ್ತಾ ಇದ್ರು, ಆಗ್ಲಿಂದನೂ ಅವರ ಹೊಟ್ಟೆ ಪಾಡಿಗೆ ಬಗ್ಗೆ ಅವತ್ತಿನ ದಿನದ ಕಾಲೇಜು ಯೂನಿವರ್ಸಿಟಿಗಳು ಚಿಂತನೆ ಮಾಡ್ತಿರಲಿಲ್ಲ ಅಂತ ಹೇಳಿ ಇವತ್ತಿನ ದಿನ ನಿಮ್ಮ ಯೂನಿವರ್ಸಿಟಿ ಬರೀ ನಿಮ್ಮ
ಎಜುಕೇಶನ್ ಅಲ್ಲ, ಎಜುಕೇಶನ್ ಮುಗಿಸಿದ ನಂತರ 2 ಹೊತ್ತಿನ ಊಟಕ್ಕೂ ಚಿಂತಿಸ್ತಿದ್ದಾರೆ. ಗಿವ್ ದಮ್ ಎ ಬಿಗ್ ಹ್ಯಾಂಡ್ ಫಸ್ಟ್. ಎದ್ದು ನಿಂತು ಅವರಿಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ. This is the way we should respect the people who are there with you for all those things. ಅವರು ಪಣ ಕಟ್ಟಿರೋದು ಹೇಗೆ ಅಂತಂದ್ರೆ ಪ್ಲೀಸ್ ಅವರು ಪಣ ಕಟ್ಟಿರೋದು ಹೇಗೆ ಅಂತಂದ್ರೆ ಇನ್ನು 2-3 ವರ್ಷದಲ್ಲಿ ಈಗ ಕೇದಾರ್ ಸರ್ ಹೇಳಿದ್ರಲ್ಲ, ಕಳೆದ ವರ್ಷ ಕರ್ನಾಟಕದಿಂದ 41 ಜನ IAS, IPS, IRS, IFS ಆದರು. ಆದರೆ ಅವರು 79 ಒಬ್ಬರೇ ಫಸ್ಟ್ ಮ್ಯಾನ್, ಓನ್ಲಿ 1 ಮ್ಯಾನ್ ಅಂತ ಅವರ ಹೇಳಿದ್ರು. ಈಗ ಕಳೆದ ವರ್ಷ ಕರ್ನಾಟಕದಿಂದ 41 ಅಂತಾಗಿದೆ. ಏನೇ ಇರಲಿ, ಮುಂದಿನ ಟಾರ್ಗೆಟ್ 100 ಇದೆ. 100ರಲ್ಲಿ 50, ಇನ್ನು 2, 3, 4 ವರ್ಷದಲ್ಲಿ ಆ 50 ಜನರು ನೀವಾಗಿರಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತೊಂದು ದಿನ ನಾವು ಶುರು ಮಾಡ್ತಾ ಇದ್ದೀವಿ. ನಿಮಗೆ ಉಚಿತವಾಗಿ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಕೊಡ್ತಾ ಇರ್ತೀವಿ, ನಿಮಗೆ ಉಚಿತವಾಗಿ ಫೌಂಡೇಶನ್ ಕೋರ್ಸ್ಗಳು ಸಿಗುತ್ತೆ, ನಿಮಗೆ ಉಚಿತವಾಗಿ ಉದ್ಯೋಗದ ಮಾಹಿತಿಗಳು ಸಿಗುತ್ತೆ, ನಿಮಗೆ ಉಚಿತವಾಗಿ ನಿಮಗೆ ಆನ್ಲೈನ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ, ನಿಮಗೆ ಅದರ ರಿಸಲ್ಟ್ಸ್ ಕೊಡ್ತಾ ಇರ್ತೀವಿ. ನೀವು ಅದನ್ನ ಆ ಟೆಸ್ಟ್ಗಳನ್ನು ಅಷ್ಟು ಜನ ತಗೊಳ್ಳೇಬೇಕಾಗಿರುತ್ತೆ. ನಿಮ್ಮಲ್ಲಿ ಯಾರು ತಗೊಳ್ತಿಲ್ಲ ಅವರು ನೀವು ಈ ಒಂದು ದಾರಿ ಬಿಟ್ಟು ಬೇರೆ ದಾರಿ ಹಿಡಿದಿದ್ದೀರಾ ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾರ್ಯಾರು ಈ ದಾರಿ ಹಿಡಿದು ಮುಂದೆ ಹೋಗ್ತಿರ್ತೀರಾ ಅವರ ಜೊತೆ ನಾವು ಇಷ್ಟು ಜನ ನಿಂತಿದ್ದೀವಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಾರಾಯಣ್ ಪ್ರಸಾದ್ ಅವರಿಗೆ ಧನ್ಯವಾದಗಳು. Dignitaries Professor Purushottama Bilimane, Sri K.A. Dayanand, Sri C.S. Kedar, and then Professor A. Narayan Prasad were honored by the Vice Chancellor, and then this was followed by presidential speech by the Vice Chancellor Professor Ramesh B. Jnanajyoti Auditorium was jam-packed by the syndicate members, Vidya Vishayaka members, deans, faculties, non-teaching staffs, and thousands of post-graduation and undergraduate students. Marga represents a structured and mentored pathway for aspirants seeking entry into governance and administrative services. The center emphasizes mentorship-led learning, ethical grounding, and systematic preparation aligned with the recruitment process. Marga symbolizes the university's role in guiding students along a well-defined and credible path towards responsible public administration. Has been inaugurated to cater the needs of the students' career after degree, especially in the government sectors through UPSC, KPSC, SSC, RRB, and IBPS, and many more other government organizations. The primary aim is to inform them about these jobs, pre-train them for these jobs, and also encourage them to appear for these jobs and become a very good successful person.